ರಸ್ತೆ ಬೇಕು, ಶಾಲೆ ಬೇಕಂದ್ರೆ ಗ್ಯಾರಂಟಿ ಬಿಟ್ಕೊಡಿ, ಗ್ಯಾರಂಟಿ ಬೇಡ ಅಂತ ಬರ್ಕೊಡಿ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ನಿಮಗೆ ರಸ್ತೆ ಮಾಡ್ಕೊಡ್ಬೇಕಾ, ಶಾಲೆ ಬೇಕಾ, ಹಾಗಿದ್ರೆ ಗ್ಯಾರಂಟಿಯನ್ನ ಬಿಟ್ಕೊಟ್ಬಿಡಿ, ಗ್ಯಾರಂಟಿ ಬೇಡ ಅಂತ ಬರ್ಕೊಡಿ ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಸರ್ಕಾರ ದಿವಾಳಿಯಾಗಿದೆ ಅಂತ ಬಿಜೆಪಿ ನಾಯಕರು ಈಗ ಲೇವಡಿ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳಿಂದ ವೃದ್ಧಾಪ್ಯ ವೇತನನೂ ಸಿಗ್ತಾ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಸುಳ್ಳು ಹೇಳಿ ಮತ ಹಾಕಿಸ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ. ಗ್ಯಾರಂಟಿಗಳನ್ನೇ ನಿಲ್ಲಿಸಿದ್ದಾರೆ ಅಂತ ಪ್ರತಾಪ್ ಸಿಂಹ ಲೇವಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಆರೋಪಗಳ ಸರಮಾಲೆಯನ್ನೇ ಸುರಿಸ್ತಾ ಇರುವಂತದ್ದು. ಬಸವರಾಜ ರಾಯರೆಡ್ಡಿ ಅವರು ಇವತ್ತು ಹೇಳಿದ್ದಾರೆ, ನಿಮಗೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿಗಳನ್ನ ಬಿಟ್ಬಿಡಿ. ಅಂದ್ರೆ ನೀವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬರಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನೇರವಾಗಿ ಜನರಿಗೆ ಹೇಳಿದಂತೆ ಕಾಣ್ತದೆ. ನಿಮ್ಮದು ಅಭಿವೃದ್ಧಿಯ ಪರವಾದ ಸರ್ಕಾರ ಅಲ್ಲ, ಜನರನ್ನ ಮೋಸ ಮಾಡಿ ವಂಚನೆ ಮಾಡಿ ಮೂಗಿಗೆ ತುಪ್ಪ ಸೋರೋದು ಅಂತಾರಲ್ಲ ಅದನ್ನು ಮಾಡಿ ಮತ ತಗೊಳ್ಬೇಕು, ಅಧಿಕಾರ ಹಿಡಿಬೇಕು, ಎಷ್ಟು ಸಾಧ್ಯವೋ ಅಷ್ಟು ಲೂಟಿ ಮಾಡಬೇಕು. ಇದೇ ಉದ್ದೇಶಕ್ಕೆ ನೀವಿದ್ದಿದ್ದು. ಇದನ್ನೇ ಇವಾಗ ನೇರವಾಗಿ ಜನರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಹಾಗಿದ್ರೆ ಅಭಿವೃದ್ಧಿಗೂ ಗ್ಯಾರಂಟಿಗೂ ಯಾವ ಥರ ಸಂಬಂಧ? ಲೂಟಿ ಅಂತಂದರೆ ಅವ್ರಿಗೂ ಗೊತ್ತಾಗೋಗಿದೆ. ಇನ್ನೂ ಹೆಚ್ಚು ಕಡಿಮೆ 3 ವರ್ಷ ಚುನಾವಣೆ ಇದೆ. ಅವ್ರಿಗೆ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಇನ್ನೇನೊಂದು ಒಂದೇ ವರ್ಷ ಚುನಾವಣೆ ಇದೆಯೇನೋ ಅನ್ನೋ ಮಟ್ಟಕ್ಕೆ ಬಂದಿದೆ. ಯಾಕೆಂದರೆ ಎಷ್ಟು ಸಾಧ್ಯ ಅಷ್ಟು ಲೂಟಿ ಮಾಡಬೇಕು. ಅಲ್ಲ, ನೀವು ಹಾಗಾದ್ರೆ ನೀವು ಚುನಾವಣೆ ಪ್ರಣಾಳಿಕೆನಲ್ಲಿ ನೀವು ಊರೂರಿಗೆ ಹೋಗಿ ಕಾಕಾ ಪಾಟೀಲ್ ನಿಂಗೂ ಕೊಡ್ತೀನಿ ಕಣಯ್ಯ ಫ್ರೀ, ಮದಪ್ಪ ನಿಂಗೂ ಕೊಡ್ತೀನಿ ಕಣಯ್ಯ, ನಿನ್ನ ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನಿಮ್ಮ ಹೆಂಡ್ರಿಗೆ 2,000 ರೂಪಾಯಿ ಕೊಡ್ತೀನಿ, ನಿಮಗೆ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀನಿ, ಅಕ್ಕಿನ 5 kg ಕೊಡ್ತೀನಿ, ಇಷ್ಟನ್ನು ಮಾತ್ರ ಹೇಳಿದ್ರ? ರೋಡ್ ಕೊಡಲ್ಲ, ನೀರು ಕೊಡಲ್ಲ, ಕರೆಂಟ್ ಕೊಡಲ್ಲ, ಏನೂ ಕೊಡಲ್ಲ, ಇದನ್ನ ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ? ಎಲ್ಲದನ್ನೂ ಕೊಡ್ತೀನಿ ಅಂತ ಹೇಳಿದ್ರು ತಾನೆ. ಇವಾಗ ನಡ್ಕೊಳ್ಳಿ ಅದ್ರ ತಕ್ಕಾಗಿ. ನೋಡ್ರಿ, ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರು, ಅತ್ಯಂತ ಅನುಭವಿ ರಾಜಕಾರಣಿಗಳು. ತಮ್ಮ ಕ್ಷೇತ್ರದಲ್ಲೇ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಅವರು ಅಭಿವೃದ್ಧಿ ಬಗ್ಗೆ ಸರ್ಕಾರ ಆಧಾರಿತ ಕೆಲಸ ಕಾಳಜಿ ಇಲ್ಲ ಅನ್ನೋದಕ್ಕೆ ಈ ರೀತಿ ಅವರು ಸೂಚ್ಯವಾಗಿ ಹೇಳಿದ್ದಾರೆ. ಅಂದರೆ ನಿಮ್ಗೆ ಅಭಿವೃದ್ಧಿ ಮಾಡಾತಿಲ್ಲ ಅನ್ನೋದು ಇವತ್ತು ಜನರಿಗೆ ಎಲ್ಲರಿಗೂ ಮೂಲೆಗೆ ಗೊತ್ತೈತಿ. ಅದನ್ನು ರಾಯರೆಡ್ಡಿ ಅವರು ಕೂಡ ಇವತ್ತು ಹೇಳಿದ್ದಾರೆ. ಬೇರೆ ಬೇರೆ ಎಲ್ಲ MLAಗಳು, ಕಾಂಗ್ರೆಸ್ MLAಗಳು ಹೇಳ್ತಿದ್ದಾರೆ. ನೋಡ್ರಿ, ಗ್ಯಾರಂಟಿ ಬಗ್ಗೆ ನಾವೇನು ಹೇಳೋದಿಲ್ಲ. ಅದು ಬಡವರಿಗೆ ಗ್ಯಾರಂಟಿ ಹೋಗತೈತಿ, ಅದು ಹೋಗಲಿ. ಆದರೆ ಇವ್ರು ಸರ್ಕಾರದಾಗ ಏನು ಲೂಟಿ ಹೊಡೆಯತ್ತಾರಲ್ಲ, ಅದು ಲೂಟಿ ಹೊಡೆಯೋದು ನಿಲ್ಲಿಸಿದ್ರೆ ಅಭಿವೃದ್ಧಿ ಆಗ್ತೈತಿ. ಅದ್ರ ಬಗ್ಗೆ ರಾಯರೆಡ್ಡಿ ಅವರು ಮಾತಾಡೋದು ಅವಶ್ಯಕತೆ ಐತಿ. ಬೇರೆಯವರು ಮಾತಾಡ್ಯಾರ, ರಾಯರೆಡ್ಡಿ ಅವರು ಅದ್ರ ಬಗ್ಗೆ ಮಾತಾಡಲಿರು. ಲೂಟಿ ಹೊಡೆಯೋದ್ರ ಬಗ್ಗೆ ಸ್ವಲ್ಪ ಲೂಟಿ ಹೊಡೆಯೋದು ನಿಲ್ಲಿಸ್ಲಿ, ಅಭಿವೃದ್ಧಿ ಆಗ್ತೈತೆ ನಿಂತಾನೆ. ಸರ್ಕಾರ ದಿವಾಳಿಯಾಗಿದೆ, ಅಭಿವೃದ್ಧಿಯೂ ಆಗ್ತಿಲ್ಲ, ಸರ್ಕಾರದಲ್ಲಿ ಅಭಿವೃದ್ಧಿ ಅನ್ನೋದು ಕನಸಿನ ಮಾತು ಅಂತ ರಾಯರೆಡ್ಡಿ ಹೇಳಿಕೆಗೆ ಕೇಂದ್ರ ಸಚಿವ HDK ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂದ್ರೆ ಮಾತಿನ ಸಮರ ನಡೆಸಲಾಗ್ತಾ ಇದೆ. ಸರ್ಕಾರ ದಿವಾಳಿ ಆಗೋಗಿದೆ, ಅಭಿವೃದ್ಧಿಯೂ ಆಗ್ತಿಲ್ಲ, ಸರ್ಕಾರದಲ್ಲಿ ಅಭಿವೃದ್ಧಿ ಅನ್ನೋದು ಕನಸಿನ ಮಾತು ಅಂತ ಹೇಳಿ ರಾಯರೆಡ್ಡಿ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದೇ ಸ್ಟೇಟ್ಮೆಂಟ್ಗೆ ಕೇಂದ್ರ ಸಚಿವ HDK ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು 100 ಬಾರಿ ಹೇಳಿಕೆ ಕೊಟ್ಟಿರೋದು ನೋಡಿದ್ವಿ. ನಂತರ ಅದಕ್ಕೆ ಮತ್ತೆ ಇನ್ನೊಂದು ಸ್ಪಷ್ಟೀಕರಣ ಕೊಡ್ತಾರೆ. ನಿನ್ನೆ ಅಷ್ಟು ಓಪನ್ ಆಗಿ ಸಭೆಯಲ್ಲಿ ನಿಮ್ಗೆ ರಸ್ತೆ ಬೇಕಾದ್ರೆ ಅಕ್ಕಿ ಕೊಡೋದು ನಿಲ್ಲಿಸಿ ಅಂತ ಹೇಳಿ ಅಂತ ಹೇಳಿ, ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳಿ. ಅಂದ್ರೆ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅಂತಕ್ಕಂಥದ್ದನ್ನ ಅವ್ರ ಹೇಳಿಕೆಯಲ್ಲೇ ನೀವು ನೋಡ್ಬೋದು. ಅದರಿಂದ ಈ ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾರೂ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಎಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ಎಷ್ಟು ದುಡ್ಡು ಕೊಟ್ಟರು? ಇವತ್ತು ಯಾವುದೋ ಪತ್ರಿಕೆಯಲ್ಲಿ ನೋಡಿದೆ, 2024ರಲ್ಲಿ ಒಂದು ಪ್ರೋಗ್ರಾಮ್ನ ಬಜೆಟಲ್ಲಿ ಘೋಷಣೆ ಮಾಡಿ ಈಗ ಪ್ರೋಗ್ರಾಮ್ಗೆ ದುಡ್ಡಿಲ್ಲ ಅಂತೇಳಿ ರದ್ದು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೆ ನಾನು. ಅದರಿಂದ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕನಸಿನ ಮಾತು. ರಸ್ತೆ ಅಭಿವೃದ್ಧಿ ಆಗಬೇಕಾದ್ರೆ ಗ್ಯಾರಂಟಿ ಬಿಡಿ, ಬಸವರಾಜ ರಾಯರೆಡ್ಡಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ.
ಗ್ಯಾರಂಟಿ ಯೋಜನೆ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಖಡಕ್ಕಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು, ರಸ್ತೆ ಬೇಕಾ, ಶಾಲೆ ಬೇಕಾ, ಹಾಗಿದ್ರೆ ನಿಮ್ಮ ಗ್ಯಾರಂಟಿ ಯೋಜನೆಯನ್ನ ಬಿಟ್ಟುಬಿಡಿ ಅಂತ ಹೇಳಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮ, ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬುವಂತಹ ಕಾರ್ಯಕ್ರಮ, ಅದನ್ನ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಖಡಕ್ಕಾಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಬಾರಿ ಶಾಸಕರಿಗೆ ಅನುದಾನ ಕೊಡ್ತೀವಿ, ರಸ್ತೆ ಬ್ರಿಡ್ಜ್ ಮಾಡಲು ಸ್ವಲ್ಪ ಹಣ ಕೊಡ್ತೀವಿ, ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಅನುದಾನ ಕೊಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಯರೆಡ್ಡಿ ಅವರು ನಿನ್ನ ಹೇಳಿಕೆ ನಿಮ್ಮ ರಸ್ತೆ ಅಭಿವೃದ್ಧಿಗಳು ಆಗ್ಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನ ತಗೊಳ್ಳೋದು ಬಿಡಿ, ನಾನು ಸಿಎಂ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು, ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು. ಅವನ್ನ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಈ ಸಾರಿ ಪ್ರತಿ MLAಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ, ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ. ಎಲ್ಲ MLAಗಳಿಗೂ ಕೊಡ್ತಾ ಇದ್ದೀವಿ, BJP MLAಗಳಿಗೂ ಕೊಡ್ತಾ ಇದ್ದೀವಿ, JDS MLAಗಳಿಗೂ ಕೂಡ ಕೊಡ್ತಾ ಇದ್ದೀವಿ.